ಇಂದಿನ ಆಧುನಿಕ ಯುಗದಲ್ಲಿ ಹೆಣ್ಣಿನ ಸೌಂದರ್ಯವರ್ಧಕಗಳಲ್ಲಿ ಬಹು ಮುಖ್ಯ ಪಾತ್ರ ವಹಿಸುವ ಮೇಕಪ್ ತುಂಬಾ ಪರಿಣಾಮಕಾರಿಯಾಗಿದೆ. ಮೇಕಪ್ಗಳಲ್ಲಿ ಪಾರ್ಟಿ ಮೇಕಪ್, ಸಮ್ಮರ್ ಮೇಕಪ್ ಹೀಗೆ ಹಲವು ಬಗೆಯಾದ ಮೇಕಪ್ಗಳಿಂದ ಅಲಂಕಾರ ಮಾಡಿಕೊಳ್ಳುವುದು ನಮಗೆಲ್ಲ ತಿಳಿದಿರುವ ವಿಷಯ. ಇದಕ್ಕೆ ಹೊಸ ಸೇರ್ಪಡೆ ಬ್ರೈಡಲ್ ಮೇಕಪ್. ಈ ಬ್ರೈಡಲ್ ಮೇಕಪ್ನನ್ನ ಹೇಗೆ ಮಾಡೋದು ಅಂತ ನಮ್ಮ ಸಿರಿ ಸಖಿ ತೋರಿಸ್ಕೊಡ್ತಾರೆ ನೋಡಿ. ಸಿರಿ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಸಮ್ಮರ್ ಸ್ಟಾರ್ಟ್ ಆಗಿದೆ. ಸಮ್ಮರ್ ಜೊತೆ ಈಗ ಮದುವೆ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ. ಮದುವೆ ಸೀಸನ್ ಅಂತ ಹೇಳಿದಾಗ ನಮಗೆ ಮೊದಲು ಜ್ಞಾಪಕ ಬರೋದು ಯಾವುದು? ಬ್ರೈಡಲ್ಲು. ಯಾವ ಥರ ಮೇಕಪ್ ಮಾಡೋದು, ಯಾವ ಥರ ಸ್ಯಾರಿ ಡ್ರಾಪಿಂಗ್ ಮಾಡೋದು ಅನ್ನೋದರಲ್ಲಿ ಬಹಳ ಅವರು ಕನ್ಫ್ಯೂಷನಲ್ಲಿ ಇರ್ತಾರೆ. ಸೊ ಅವ್ರಿಗೆ ಯಾವ ಥರ ಮೇಕಪ್ ಸೂಟ್ ಆಗುತ್ತೆ, ಯಾವ ಥರ ಅವ್ರು ಸ್ಲಿಮ್ಮಾಗಿ ಕಾಣ್ತಾರೆ ಅನ್ನೋದನ್ನು ನಾನು ನಿಮಗೆ ಈ ಸಂಚಿಕೆಯಲ್ಲಿ ತೋರಿಸ್ಕೊಡ್ತೀನಿ. ಮಾಯ್ಶ್ಚರೈಸರ್ ಮಾಡೋಕ್ಕೂ ಮುಂಚೆ ಇವರ ಸ್ಕಿನ್ನು ಡ್ರೈ ಸ್ಕಿನ್ನ ಅಥವಾ ಸೆನ್ಸಿಟಿವ್ ಸ್ಕಿನ್ನ ಅನ್ನೋದು ನಾವು ಫಸ್ಟ್ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಸ್ಕಿನ್, ಇವ್ರ ಸ್ಕಿನ್ನು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾವು ಮಾಯ್ಶ್ಚರೈಸರ್ನಾಗ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೊಳ್ಬೇಕಾಗತ್ತೆ. ಮಾಯ್ಶ್ಚರೈಸರ್ನ ಯಥೇಚ್ಛವಾಗಿ ತೊಗೊಂಡು ನಾವು ಡ್ರೈ ಸ್ಕಿನ್ ಇರೋದ್ರಿಂದ ಅವ್ರಿಗೆ ಮೊದಲು ಫೋರ್ ಹೆಡ್, ಕಣ್ಣಿನ ಕೆಳಭಾಗದಲ್ಲಿ, ಕಣ್ಣಿನ ಮೇಲ್ಭಾಗ, ಮೂಗು, ಅಪ್ಪರ್ ಲಿಪ್ಪು, ಚೀಕ್ಸು, ಕತ್ತಿನ ಕೆಳಭಾಗ, ಈ ಥರ ನಾವು ಅಪ್ಲೈ ಮಾಡೋದ್ರಿಂದ ಮೇಕಪ್ಪು ನಿಮಗೆ ತುಂಬ ಸಮಯದ ಕಾಲ ಸ್ಟೇ ಆಗಿರುತ್ತೆ. ವೀಕ್ಷಕರೇ, ಇವಾಗ ಇವರಿಗೆ ಮಾಯ್ಶ್ಚರೈಸರ್ ಆಗಿದೆ. ಮಾಯ್ಶ್ಚರೈಸರ್ ಆದ ನಂತರ ಇವರಿಗೆ ನಾನು ಫೌಂಡೇಶನ್ ಅಪ್ಲೈ ಮಾಡ್ತೀನಿ. ಫೌಂಡೇಶನ್ನು ಇವರು ಫೇರ್ ಇರೋದ್ರಿಂದ ಇವರಿಗೆ ನಾನು ಲೈಟ್ ಕಲರ್ ಫೌಂಡೇಶನ್ನ ಅಪ್ಲೈ ಮಾಡ್ತೀನಿ. ಈ ಥರ ಇವ್ರಿಗೆ ಫಸ್ಟು ಚೀಕ್ಸ್ಗೆ ಫೌಂಡೇಶನ್ನ ಅಪ್ಲೈ ಮಾಡೋಕ್ಕೆ ಶುರು ಮಾಡಿ. ನಂತರ ಫೋರ್ ಹೆಡ್ಗೆ, ಈಗ ಫೌಂಡೇಶನ್ ಅಪ್ಲೈ ಮಾಡಿ ಆಗಿದೆ. ಫೌಂಡೇಶನ್ ನಂತರ ನಾವು ಪೌಡರ್ನ ಅಪ್ಲೈ ಮಾಡಬೇಕು. ನೀವು ಎಲ್ಲೆಲ್ಲಿ ಫೌಂಡೇಶನ್ ಫುಲ್ ಪೂರ್ತಿ ಫೇಸ್ಗೆ ಹಾಕಿದಿರೋ ಅಲ್ಲೆಲ್ಲ ನೀವು ಪೌಡರ್ನ ಅಪ್ಲೈ ಮಾಡಬೇಕು. ಇವರಿಗೆ ನಾನು ಪಿಂಕ್ ಕಲರ್ ಐ ಶ್ಯಾಡೋನ ಅಪ್ಲೈ ಮಾಡ್ತಿದ್ದೀನಿ. ಸೊ ನಿಮಗೆ ನಿಮ್ಮ ಡ್ರೆಸ್ ಕಾಂಬಿನೇಷನ್ನು ಅಥವಾ ಸ್ಯಾರಿ ಕಾಂಬಿನೇಷನ್ನು ಯಾವುದೋ ಅದಕ್ಕೆ ನೀವು ತಕ್ಕಂತೆ ಐ ಶ್ಯಾಡೋನ ಅಪ್ಲೈ ಮಾಡ್ಕೋಬಹುದು. ಈ ರೀತಿ ಮೊದಲು ಅವರಿಗೆ ಮೆಟಾಲಿಕ್ ಐ ಶ್ಯಾಡೋನ ಮೊದಲು ಅವರಿಗೆ ಅಪ್ಲೈ ಮಾಡಬೇಕು. ಇವರಿಗೆ ಬ್ಲೆಂಡಿಂಗ್ ನಾನು ಮ್ಯಾಟ್ ಐ ಶ್ಯಾಡೋಯಲ್ಲಿ ಬ್ಲೆಂಡಿಂಗ್ ಮಾಡ್ತಿದ್ದೀನಿ. ಹುಬ್ಬಿನ ಕೆಳಗೆ ಐಲೈಟರ್ನ ಹಾಕ್ತಾ ಇದ್ದೀನಿ. ಸೊ ಇದು ಎರಡೂ ಕಣ್ಣಿಗೆ ನಾನು ಐ ಶ್ಯಾಡೋ ಅಪ್ಲಿಕೇಶನ್ ಮಾಡಿದ್ದೀನಿ. ಅದ ನಂತರ ನಾನು ಅವರಿಗೆ ಕಾಜಲ್ನ ಅಪ್ಲೈ ಮಾಡ್ತೀನಿ. ಈ ರೀತಿ ಅಪ್ಲೈ ಮಾಡಿದ ನಂತರ ಈ ಕಾಜಲನ್ನು ನಾನು ಸೀಲ್ ಮಾಡ್ತೀನಿ. ಈ ಸೈಡ್ ಕೂಡ ನಾವು ಇದೇ ರೀತಿ ಅಪ್ಲೈ ಮಾಡಬೇಕು. ಹಾಗೆ ಅದನ್ನು ನಾವು ಇಮ್ಮಿಡಿಯೇಟ್ ಆಗಿ ಸೀಲ್ ಮಾಡಿಬಿಡಬೇಕು. ನಂತರ ಇವರಿಗೆ ನಾನು ಗ್ಲಿಟರ್ ಐಸ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಗ್ಲಿಟರ್ ಐ ಮಾಡುವುದಕ್ಕೆ ಮುಂಚೆ ನಾವು ಗ್ಲಿಟರ್ ಗ್ಲೂ ಅಂತ ಒಂದು ಟ್ಯೂಬ್ ಬರುತ್ತದೆ. ಅದನ್ನು ನೀವೇನು ಮಾಡಬೇಕು, ಸ್ವಲ್ಪ ತೆಗೆದುಕೊಂಡು ಈ ರೀತಿ ಕಣ್ಣಿಗೆ ನೀವು ಕಣ್ಣನ್ನು ಕ್ಲೋಸ್ ಮಾಡಿ ಈ ರೀತಿ ಕಣ್ಣಿನ ಮೇಲ್ಭಾಗದಲ್ಲಿ ಅಪ್ಲೈ ಮಾಡಬೇಕು. ಗ್ಲಿಟರನ್ನು ತೆಗೆದುಕೊಂಡು ಗ್ಲಿಟರ್ ಅಪ್ಲಿಕೇಶನ್ನ ಮಾಡಬೇಕು.
ಈ ಸೈಡಿನ ಒಂದು ಕಣ್ಣಿನ ಭಾಗಕ್ಕೂ ನಾವು ಇದೇ ರೀತಿ ಅಪ್ಲೈ ಮಾಡಬೇಕು. ವೀಕ್ಷಕರೇ, ಈಗ ಇವರಿಗೆ ನಾನು ಗ್ಲಿಟರ್ ಐಯನ್ನು ಮಾಡಿ ಮುಗಿಸಿದ್ದೀನಿ. ನಂತರ ಇವರಿಗೆ ಲ್ಯಾಶಸ್ಗೆ ನಾನು ಒಂದು ಮಸ್ಕರವನ್ನು ನಾನು ಅಪ್ಲೈ ಮಾಡ್ತೀನಿ. ಈ ರೀತಿ ಅಪ್ಲೈ ಮಾಡೋದ್ರಿಂದ ಇವರ ಲ್ಯಾಶಸ್ನ ಇನ್ನೂ ಹೆಚ್ಚಾಗಿ ಅದು ಕಾಣುವಂತೆ ಮಾಡುತ್ತದೆ. ಮಸ್ಕರದ ಅಪ್ಲಿಕೇಶನ್ ನಂತರ ನಾನು ಇವರಿಗೆ ಐಲೈನರ್ ಅಪ್ಲಿಕೇಶನ್ ಮಾಡ್ತೀನಿ. ಇದೇ ರೀತಿ ನಾವು ಮತ್ತೊಂದು ಕಣ್ಣಿಗೂ ಕೂಡ ಅಪ್ಲಿಕೇಶನ್ನ ಮಾಡಬೇಕು. ನಂತರ ಇವರಿಗೆ ನಾನು ಐಬ್ರೋ ಅಪ್ಲಿಕೇಶನ್ಗೆ ಹೋಗ್ತಿದ್ದೀನಿ. ಇಲ್ಲಿ ಗ್ಯಾಪ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಅವ್ರಿಗೆ ಆ ಗ್ಯಾಪ್ನ ನಾನು ಫಿಲ್ ಮಾಡ್ತೀನಿ. ಸೊ ಈಗ ನಾನು ಮದುಮಗಳಿಗೆ ಲಿಪ್ಸ್ಟಿಕ್ ಹಚ್ಚುವುದರ ಮೂಲಕ ಈ ಒಂದು ಮೇಕಪ್ಪನ್ನು ಫುಲ್ ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ. ಲಿಪ್ ಪೆನ್ಸಿಲನ್ನು ಅಪ್ಲೈ ಮಾಡ್ತಿದ್ದೀನಿ. ಇದರ ಕಾಂಬಿನೇಷನ್ ಆಗಿ ಇನ್ನೊಂದು ಪೆನ್ಸಿಲನ್ನು ಅಪ್ಲೈ ಮಾಡ್ತಿದ್ದೀನಿ. ಈಗ ಬ್ರೈಡಲ್ ವಿನೀತಾ ಅವರು ತಮ್ಮ ಮೇಕಪ್ ಮೂಲಕ ರೆಡಿ ಆಗಿದ್ದಾರೆ. ಸೊ ಬ್ರೈಡಲ್ ಮೇಕಪ್ನ ನಾವು ಫಿನಿಶ್ ಮಾಡಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ನಿಮಗೆ ಬಹಳ ಈಸಿಯಾಗಿ ಬ್ರೈಡಲ್ ಮೇಕಪ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇದೇ ರೀತಿ ಶುಭ ಸಮಾರಂಭಗಳಿಗೆ ಮೇಕಪ್ನ ಬಹಳ ಈಸಿಯಾಗಿ ಮಾಡಿಕೊಂಡು ಬೇಗ ಪಾರ್ಟಿ ಕೂಡ ಅಟೆಂಡ್ ಮಾಡ್ಬೋದು. ಅದಲ್ಲದೆ ನೀವು ಸುಂದರವಾಗಿ ಕೂಡ ಕಾಣಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ಬ್ರೈಡಲ್ ಮೇಕಪ್ನಿಂದ ಎಷ್ಟು ಸುಂದರವಾಗಿ ಕಾಣಬಹುದು ಅಂತ. ನೀವು ನಿಮ್ಮ ಮದುವೆ, ಪಾರ್ಟಿ, ಫಂಕ್ಷನ್ಗಳಿಗೆ ಈ ಮೇಕಪ್ ಮಾಡಿಕೊಂಡು ನಿಮ್ಮ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಿ.